ದ್ವಿತೀಯ ಪಿಸಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು 8ನೇ ಪದ್ಯ ಭಾಗವಾದಂತಹ ಮುಂಬೈ ಜಾತಕ ಇದನ್ನು ಬರೆದವರು GS ಶಿವರುದ್ರಪ್ಪ. ಈ ಪದ್ಯ ಭಾಗದ ಬಗ್ಗೆ ಈ ತರಗತಿಯಲ್ಲಿ ನಾವು ಅಧ್ಯಯನವನ್ನ ಮಾಡುತ್ತಾ ಹೋಗೋಣ. ಈಗ ನಾವು ಕವಿ ಕಾವ್ಯದ ಪರಿಚಯವನ್ನ ಮಾಡಿಕೊಳ್ಳೋಣ. ರಾಷ್ಟ್ರಕವಿ GS ಶಿವರುದ್ರಪ್ಪನವರು, ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಎಂಬುದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಈಸೂರು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಮೈಸೂರಿನ ಮಹಾರಾಜ ಕಾಲೇಜು ಹಾಗೂ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ನಂತರ ಬೆಂಗಳೂರು ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ನಿವೃತ್ತಿಯನ್ನ ಪಡ್ಕೊಂತಾರೆ. ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿದಂತ ಸೌಂದರ್ಯ ಸಮೀಕ್ಷೆ ಎಂಬ ಸಂಶೋಧನಾ ಪ್ರಬಂಧಕ್ಕೆ PhD ಪದವಿಯನ್ನ ಪಡ್ಕೊಂತಾರೆ. ಪ್ರಮುಖ ಕವಿ ಇವರು ವಿದ್ವಾಂಸ ಮತ್ತು ವಿಮರ್ಶಕರೆಂದು ಪ್ರಸಿದ್ಧರಾಗಿರುವ GS ಶಿವರುದ್ರಪ್ಪನವರು ಸಮಗಾನ, ಚೆಲುವು ಒಲವು, ದೀಪಶಿಲ್ಪ, ದೀಪದ ಹೆಜ್ಜೆ, ಕಾರ್ತಿಕ, ತೆರೆದ ದಾರಿ, ಪ್ರೀತಿಯಿಲ್ಲದ ಮೇಲೆ, ವ್ಯಕ್ತ ಮಧ್ಯ ಮುಂತಾದ ಕವಿತಾ ಸಂಕಲನಗಳನ್ನ ಪರಿಶೀಲನ, ಗತಿಬಿಂಬ, ವಿಮರ್ಶೆ ಪೂರ್ವ ಪಶ್ಚಿಮ, ಕಾವ್ಯಾರ್ಥ ಚಿಂತನ, ಗಂಗೆಯ ಶಿಖರಗಳಲ್ಲಿ, ಕರ್ಮಯೋಗಿ, ಮಾಸ್ಕೋದಲ್ಲಿ 22 ದಿನಗಳು ಇತ್ಯಾದಿ ಕೃತಿಗಳನ್ನ ರಚಿಸಿ ಕನ್ನಡ ಸಾರಸತ್ವ ಲೋಕವನ್ನ ಶ್ರೀಮಂತಗೊಳಿಸಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಶ್ರೀಯುತರು ಇವರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ. ಇವರು ನಾಡೋಜ ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ ಭಾಜನರಾಗಿರುವಂತಹ ಶಿವರುದ್ರಪ್ಪನವರನ್ನ ಕರ್ನಾಟಕ ಸರ್ಕಾರವು ರಾಷ್ಟ್ರಕವಿ ಎಂದು ಗೌರವಿಸಿದೆ. ಪ್ರಸ್ತುತ ಶಿವರುದ್ರಪ್ಪನವರ ಮುಂಬೈ ಜಾತಕ ಈ ಪದ್ಯ ಭಾಗವು ನಗರಕ್ಕೆ ವಲಸೆ ಬರುವವರ ಸಂಖ್ಯೆ ವೃದ್ಧಿಸುತ್ತಿರುವ ಇಂದಿನ ದಿನಕ್ಕೆ ಹೆಚ್ಚು ಪ್ರಸ್ತುತವೆನಿಸಿದೆ. ಪ್ರಕೃತಿಯಿಂದ ದೂರ ಸರಿಯುತ್ತಾ ನಾಗರಿಕರಾದಂತೆಲ್ಲ ನಿಸ್ಸಾಹವೂ ನಿರ್ವಿಹೇಯವೂ ಆಗಿಬಿಡುವ ನಾಗರಿಕ ಬದುಕಿನ ದುರಂತವನ್ನ ಈ ಕವಿತೆಯು ದೃಶ್ಯವತ್ತಾಗಿ ಕಣ್ಮುಂದೆ ಇಡುತ್ತದೆ. ಇದು ಶಿಕ್ಷಿತರಾಗಿರುವುದೆಂದರೆ ಭಾಷಾವಲಯದಿಂದ ದೂರ ಸರಿಯುವುದು, ಸೈಬರೀಕರಣರಾಗುವುದೆಂದರೆ ಜನಸಮೂಹದಿಂದ ದೂರವಾಗುವುದು ಎಂಬಂತಾಗಿದೆ. ಪ್ರಸ್ತುತ ಈ ಕವಿತೆಯಲ್ಲಿ ನೆರೆಹೊರೆಯವರಲ್ಲಾಗಲಿ ಕರುಳು ಬಳ್ಳಿಗಳೊಂದಿಗಾಗಲಿ ವಾತ್ಸಲ್ಯ ಮಮಕಾರಗಳನ್ನ ವ್ಯಕ್ತಪಡಿಸಲು ವ್ಯವಧಾನವಿಲ್ಲದ ಅವಸರ, ಯಾಂತ್ರಿಕ ಬದುಕು ಹೊಸ ಬಗೆಯಲ್ಲಿ ಅನಾವರಣಗೊಂಡಿರುವುದು ಈ ಪದ್ಯ ಭಾಗದ ನಮಗೆ ಅಧ್ಯಯನ ಮಾಡುತ್ತಾ ಈ ಆಶಯ ತಿಳಿಸುತ್ತಾ ಹೋಗುತ್ತದೆ. ಈ ಪದ್ಯ ಭಾಗದ ಆಕಾರಗಳಿಂದ ತೆರೆದ ದಾರಿ ಈ ಕೃತಿಯಿಂದ ಮುಂಬೈ ಜಾತಕ ಎಂಬ ಪದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಈಗ ನಾವು ಪದ್ಯ ಭಾಗದ ಆಶಯಕ್ಕೆ ಬರೋಣ. ಪದ್ಯ 8 ಮುಂಬೈ ಜಾತಕ, ರಾಷ್ಟ್ರಕವಿ GS ಶಿವರುದ್ರಪ್ಪ. ಬೃಹತ್ ನಗರಗಳಂತ ಬಂದ್ರೆ ನಮ್ಗೆ ಹಲವಾರು ಮೆಟ್ರೋಪಾಲಿಟನ್ ಸಿಟಿಗಳು ಈಗ ಇತ್ತೀಚೆಗೆ ಕಂಡು ಬರೋದೊಂದು ಸಹಜ. ಬೆಂಗಳೂರು ಆಗ್ಲಿ, ಮುಂಬೈ ಆಗ್ಲಿ, ದೆಹಲಿ ಆಗ್ಲಿ, ಗುಜರಾತ್ ಅಲ್ಲಿ ಬರುವಂತ ಹಲವಾರು ಸಿಟಿಗಳು, ಕಲ್ಕತ್ತಾ ಆಗ್ಲಿ, ಹೈದರಾಬಾದ್, ಚೆನ್ನೈ ಇವೆಲ್ಲ ಸಹ ಮುಂದುವರೆದಂತ ಪೂರ್ವಗತವಾದಂತಹ ನಗರಗಳು ಬೆಳೆದು ನಿಂತಿವೆ. ಅಂತಹ ನಗರಗಳಲ್ಲಿ ಜನರು ವಾಸಿಸುವಂತ ಅವರ ಸ್ಥಿತಿಗತಿಗಳನ್ನ ಮತ್ತು ನಗರಗಳಲ್ಲಿ ಆಗುವಂತ ಸನ್ನಿವೇಶಗಳನ್ನ ಈ ಪದ್ಯ ಭಾಗದ ಆಶಯ ತಿಳಿಸ್ತಾ ಹೋಗುತ್ತದೆ. ಯಾವ ರೀತಿ ಮುಂಬೈ ಮತ್ತು ಬೆಂಗಳೂರು ಮುಂತಾದ ಇವು ಬೃಹತ್ ನಗರಗಳೇ ವಾಸಿಸುವವರ ಅತಂತ್ರ ಸ್ಥಿತಿ ಮರುಕವನ್ನ ಹುಟ್ಟಿಸುವಂಥದ್ದು, ಪಾಪ ಅನ್ನೋ ಮನಸ್ಥಿತಿ ಹುಟ್ಟುವಂಥದ್ದು. ಇಂತಹ ನಗರಗಳಲ್ಲಿ ಹುಟ್ಟುವ ಮಕ್ಕಳ ಕಣ್ತೆರೆದಾಗ ಕಾಣುವುದು ಅವಸರದಿಂದ ಸರಿಯುವ ವಾಹನಗಳು ಮಾತ್ರ. ಬಾಲ್ಯ ವ್ಯವಸ್ಥೆಯನ್ನ ಎತ್ತವರೊಂದಿಗೆ ಒಡ ಹುಟ್ಟಿದವರೊಂದಿಗೆ ಸಮೃದ್ಧಗೊಳಿಸಿಕೊಳ್ಳುವ ಅವಕಾಶದಿಂದ ಈ ಮಕ್ಕಳು ವಂಚಿತರು. ಯಾಕೆ ಅಂತಂದ್ರೆ ಮನುಷ್ಯ ಸಂಘಜೀವಿ ಮತ್ತು ಸಮಾಜ ಜೀವಿ. ಮಕ್ಕಳು ದೊಡ್ಡವರ ಜೊತೆ ಮತ್ತು ಜನಸಂಖ್ಯೆಯೊಳಗೆ ಜನಸಮೂಹದಲ್ಲಿ ಬೆಳೀತಾ ಹೋದಂಗೆ ಅವರ ಆಟಿಕೆ ಮತ್ತು ಕಲಿಕೆ ಪ್ರಕ್ರಿಯೆಗಳು ಹೆಚ್ಚಾಗಿರ್ತವೆ, ಸಂತೋಷಕ್ರಿಯಾಗಿರುತ್ತೆ. ಬಾಲ್ಯದಲ್ಲಿ ಮುದ್ದು ಮಕ್ಕಳನ್ನ ಮುದ್ದು ಮಾಡುವಂಥದ್ದು, ಅವರ ಸಣ್ಣ ಸಣ್ಣ ವಿಚಾರಗಳನ್ನ ನಗಿಸುವಂಥವು ಇವೆಲ್ಲ ಸಹ ಮಕ್ಕಳಿಗೂ ಸಹ ಸಂತೋಷವನ್ನುಂಟು ಮಾಡ್ತವೆ. ಹಾಗೆ ಹಿರಿಯ ವಯಸ್ಕರಿಂದ ಅವರಿಗೂ ಸಹ ಒಂದು ತನ್ನ ವಯಸ್ಕ ಹಂತದಲ್ಲಿ, ಮುಪ್ಪಿನ ಹಂತದಲ್ಲಿ ಸಮಯವನ್ನ ಕಳೆಯುವಲ್ಲೂ ಸಹ ಸಾರ್ಥಕವಾಗುತ್ತದೆ. ಇಂಥ ಸನ್ನಿವೇಶಗಳು ಸಿಗುವುದು ಹಳ್ಳಿ ಭಾಗದಲ್ಲಿ ಮಾತ್ರ. ಆದ್ರೆ ನಗರ ಪ್ರದೇಶದಲ್ಲಿ ಮಕ್ಕಳು ಇವೆಲ್ಲವನ್ನು ಸಹ ವಂಚಿತರಾಗಿದ್ದಾರೆ. ಯಾಂತ್ರಿಕ ಬದುಕು, ಯಂತ್ರಗಳಿಂದ ಕೂಡಿದಂತಹ ಬದುಕು ಆವರಣಕ್ಕೆ ಎಳೆತನದಲ್ಲೇ ಸಿಲುಕಿ ನಲುಗುವ ದಾರುಣತೆಯನ್ನ ಕವಿತೆಯು ಪ್ರಸ್ತುತವಾಗಿ ಹಿಡಿದಿಟ್ಟುಕೊಂಡಿದೆ. ಇಡೀ ಕವಿತೆಯ ರಚನಾ ಕ್ರಮ ಅರ್ಜುನ ಮುನಿಯ ರೀತಿಯಲ್ಲಿದ್ದು ನೀಡುವ ವಿವರಗಳಲ್ಲಿಯೂ ಸಹ ದನಿ ಇಲ್ಲದಿರುವುದನ್ನು ಸಹ ನಾವು ಕಾಣಬಹುದು, ಸೂಚನೆ ಮಾಡಬಹುದು. ನಗರ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವ ಅಸಾಧ್ಯವೆಂಬ ಧ್ವನಿ ಇಲ್ಲಿದೆ. ತಂದೆ ತಾಯಿಯರ ಕರುಳ ಬಳ್ಳಿಯ ಪ್ರೀತಿ, ಮಮತೆ, ಆರೈಕೆಗಳಲ್ಲೂ ಸಹ ಕೃತಕವಾಗಿ ಹೊಣೆಗಾರಿಕೆಯನ್ನ
ಇಲ್ಲಿ ಕವಿ ಚಿತ್ರಿತವಾಗಿದೆ. ಮಕ್ಕಳನ್ನ ಸಾಕೋದು ನಮ್ಮ ಕರ್ತವ್ಯವೆಂಬುದು ತಂದೆ ತಾಯರಿಗೂ ಸಹ ಅನಿಸುವ ಭಾವನೆ ಉಂಟಾಗಿದೆ. ಯಾಕೆಂದ್ರೆ ಮಕ್ಕಳನ್ನ ಕಾಣುವುದು ಮಮತೆ ಮತ್ತು ಪ್ರೀತಿಯ ವಾತ್ಸಲ್ಯದಿಂದ. ಅದನ್ನ ಕಾಣಲು ಸಾಧ್ಯವಿಲ್ಲ. ಈ ಕವಿ ಚಿತ್ರಿಸಿದ್ದಾರೆ. ಹಾಗೂ ನಗರ ಜೀವನದ ಭೂತ ಈಗಿನ ವರ್ತಮಾನದ್ದು, ಹಾಗೆ ಮುಂದಿನ ಭವಿಷ್ಯದ ಬದುಕು ಹೇಗಿರುತ್ತೆ ಎಂಬ ಸ್ವರೂಪವನ್ನ ಮುಂಬೈ ಜಾತಕ ಸಮರ್ಥವಾಗಿ ಅದನ್ನ ಹಿಡಿದುಕೊಂಡು ನಮಗೆ ತಿಳಿಸ್ತಿದೆ. ಯಾರ ಹೆಸರನ್ನು ಸಹ ಸೂಚಿಸದೆ ಯಾರಾದರೂ ಆಗಬಹುದು. ಫಾರ್ ಎಕ್ಸಾಂಪಲ್, ನೀವು ಈ ಸನ್ನಿವೇಶಗಳಲ್ಲಿ ನಾವು ಸಹ ನೀವು ಬದುಕುತ್ತಿರಬಹುದು. ಪರಕೀಯರಂತೆ ಕವಿತೆಗೊಂದು ಸುಂದರ ನೋಟವನ್ನ, ಇದು ನಮಗೆಲ್ಲ ಸಂಬಂಧಿಸಿದ್ದಲ್ಲ ಎನ್ನುವ ಭಾವನೆಯನ್ನ, ನಂತರ ಓದುಗರಲ್ಲಿ ಇದು ನಮಗೂ ಸಂಬಂಧಿಸಿದ್ದೇ ಎಂಬ ಭಾವನೆಯನ್ನ ತಿಳಿಸುವಂತ ಸುಂದರ ಚೌಕಟ್ಟಾಗಿ ರಾಷ್ಟ್ರಕವಿಯಾದಂಥ GS ಶಿವರುದ್ರಪ್ಪನವರು ಮುಂಬೈ ಜಾತಕ ಎಂಬ ಪದ್ಯ ಭಾಗದಲ್ಲಿ ಹಿಡಿದಿಟ್ಕೊಂಡು ನಮಗೆ ತಿಳಿಸಿದ್ದಾರೆ. ಇದು ಈ ಪದ್ಯ ಭಾಗದ ಆಶಯವಾಗಿದೆ. ಈಗ ಪದ್ಯ ಭಾಗಕ್ಕೆ ಬರೋಣ. ಮಗುವು ತನ್ನ ಜೀವನವನ್ನ ಯಾವ ರೀತಿ ನಡೆಸಿಕೊಂಡು ಹೋಗುತ್ತದೆ ಎಂಬುದನ್ನ ಈ ಪದ್ಯ ಭಾಗದಲ್ಲಿ ನಾವು ತಿಳಿಯುತ್ತಾ ಹೋಗಬಹುದು. ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. ಮಕ್ಕಳು ಈಗ ಸಹಜವಾಗಿ ಹುಟ್ಟುವುದೆಲ್ಲ ಆಸ್ಪತ್ರೆ ಕ್ರಿಯೆಯಲ್ಲಿಯೇ. ಆದರೆ ರೋಗಿಗಳ ಮಧ್ಯದಲ್ಲಿ ಮಗು ತನ್ನ ಹೊಸ ಜೀವನವನ್ನ, ಹೊಸ ಚೈತನ್ಯಭರವಾದಂಥ ಜೀವನವನ್ನ ಆ ಆಸ್ಪತ್ರೆಯಲ್ಲಿ ಪ್ರಾರಂಭಿಸುತ್ತದೆ. ಬೆಳೆದದ್ದು ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ. ಅಂದ್ರೆ ಬಸ್ನಲ್ಲಿ ಸಂಚರಿಸ್ತಾ, ಟ್ಯಾಕ್ಸಿಗಳಲ್ಲಿ ನೋಡಿಕೊಡುತ್ತಾ, ಹಾಗೆ ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ ತನ್ನ ಜೀವನವನ್ನ ನೋಡ್ಕೊಳ್ತಾ ಬೆಳಿತಾ ಇರುತ್ತೆ. ಕುಡಿದಿದ್ದು ಕಾಡಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟಲಿಯ ಹಾಲು, ಗ್ರೈಪ್, ಸಿರಪ್, ಹಾರ್ಲಿಕ್ಸ್ ಇತ್ಯಾದಿ. ಹಸುವಿನ ಹಾಲು ಎಲ್ಲಿಂದ ಬರುತ್ತೆಂಬುದು ಕೆಲವು ನಗರದಲ್ಲಿ ವಾಸಿಸುವಂತ ಮಕ್ಕಳಿಗೆ ತಿಳಿಯುವುದೇ ಇಲ್ಲ. ಯಾಕಂದ್ರೆ ಅವರಿಗೆ ಗೊತ್ತಿರೋದೊಂದೇ, ಹಾಲು ಎಲ್ಲಿ ಸಿಗುತ್ತೆ ಅಂತಂದ್ರೆ ಅದು ಡೈರಿಗಳಲ್ಲಿ, ಇಲ್ಲ ನಮ್ಮ ಮನೆ ಪಕ್ಕ ಅಂಗಡಿಗಳಲ್ಲಿ ಸಿಗುತ್ತೆ, ಪ್ಯಾಕೆಟ್ಗಳಲ್ಲಿ ಸಿಗುತ್ತೆ ಎಂಬುದು ಮಕ್ಕಳ ಮನೋಭಾವ ಆಗಿರ್ತದೆ. ಹಸು ಯಾವ ರೀತಿ ಇದೆ ಎಂದು ಗೊತ್ತಿರಲ್ಲ. ಹಾಗೆ ಗ್ರೈಪ್, ಸಿರಪ್, ಈಗಿನ ಮಕ್ಕಳಿಗೆ ಮೆಡಿಸಿನ್ ಯುಗವೇ ಜಾಸ್ತಿ. ಮಗುವಿನ ಬೆಳವಣಿಗೆಗಾಗಿ ಹಾಲನ್ನು ಕುಡಿದು, ಗ್ರೇಪನ್ನು ಕುಡಿದು, ಅನಂತರ ಹಾರ್ಲಿಕ್ಸ್ ಬಾಟಲಿನ ಖಾಲಿ ಮಾಡಿ ಮಗು ಬೆಳೆಯುತ್ತೆ. ಖಾಲಿ ಮಾಡುತ್ತಾ ಮಗು ಬೆಳೆಯುತ್ತೆ. ಅದು ಮಗು ಏನ್ ಕಾಣ್ತು ಅಂದ್ರೆ, ಕಂಡದ್ದು ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು, ಅವಸರದ ಹೆಜ್ಜೆಯ ಮೇಲೆ ಸರಿಯುವ 1000 ಕೊರಳು. ಅಂದ್ರೆ ಮಗು ಬೆಳೆದಿದ್ದೆಲ್ಲ ಸಹ ಬಸ್ಸು, ಕಾರು, ಟ್ಯಾಕ್ಸಿ ಇವೆಲ್ಲ ಟ್ರೈನ್ಗಳನ್ನ ನೋಡ್ತಾ, ಆ ತಿರುಗುವಂತ ಚಕ್ರಗಳನ್ನ ನೋಡ್ಕೊಂತ, ಹಾಗೆ ತನ್ನ ಕೆಲಸಕ್ಕೆ ಹೋಗುವಂತ ಜನರು ತನ್ನ ಕತ್ತಿಗೆ ಕಟ್ಟಿಕೊಡುವಂತ ಟೈಯನ್ನ, ಕೊರಳಿನ ಕಟ್ಟಿಕೊಂಡು, ಬಿಗಿ ಕಟ್ಟಿಕೊಂಡು ತಿರುಗ್ತಿರುವಂತ ವ್ಯಕ್ತಿಗಳನ್ನ ಮಗು ಕಾಣುತ್ತೆ. ಕಲಿತಿದ್ದು ಮಗು ಏನ್ ಕಲಿತು ಅಂತಂದ್ರೆ, ಕ್ಯೂನಲ್ಲಿ ನಿಲ್ಲು, ಫುಟ್ಪಾತ್ ನಲ್ಲಿ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು, ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರನ್ನ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ ಬೇರೂರು ಹೀರು. ಅಂದ್ರೆ ಮಗು ಸರದಿನ ಸಾಲಿನಲ್ಲೇ ನಿಲ್ಬೇಕು. ಮಗು ಬೆಳೆದು ದೊಡ್ಡವರಾದ ತಕ್ಷಣ ಸರದಿ ಸಾಲಿನಲ್ಲಿ ನಿಲ್ಲುವುದನ್ನ ಪ್ರಕ್ರಿಯೆ ಆರಂಭಿಸುತ್ತದೆ. ಹಾಗೆ ಫುಟ್ಪಾತ್ ನಲ್ಲೇ ನಡಿಬೇಕು. ಸುರಕ್ಷತೆಗೋಸ್ಕರ ಮಗು ಫುಟ್ಪಾತ್ ನಲ್ಲಿ ನಡಿಬೇಕು. ಹಾಗೆ ರಸ್ತೆಗಳನ್ನು ದಾಟುವಾಗ ಮಗುವಿಗೆ ಎಚ್ಚರಿಕೆ ಎಂಬುದು ಇರಬೇಕು. ಓಡ್ತಾ ಇರಬೇಕು, ಎಲ್ಲೂ ಸಹ ತನ್ನ ನಿಲ್ಲಬಾರದು. ಹಾಗೆ ತುಂಬಿಕೊಂಡಂತ ಜನಸಂಖ್ಯೆ ನಿಮಗೆ ತಿಳಿದಿದೆ. ನಗರದಲ್ಲಿ ವಾಸಿಸುವ ಜನಸಂಖ್ಯೆ ನಿಮಗೆ ತಿಳಿದಿದೆ. ವಿಪರೀತವಾದ ಜನಸಂಖ್ಯೆ ಇರೋದ್ರಿಂದ ಅವರನ್ನೇ ತಳ್ಳುಕೊಂಡಾಗ್ಲಿ ಸಹ ನೀನು ಮುನ್ನುಗ್ಗು, ಎಲ್ಲಾದ್ರೂ ಒಂದ್ ಕಡೆ ಆಗ್ಲಿ ನೀನು ನೆಲೆ ನಿಲ್ಲು, ನಿನ್ನ ಬೇರನ್ನ ಹೀರು ಅಂತ ಈ ಕವಿತೆ ಹೇಳ್ತಿದೆ. ನೆಕ್ಸ್ಟ್, ತಾಯಿ 1000 ಗಾಲಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು, ಇರುವ 1 ಇಂಚು ಕೋಣೆಯಲ್ಲಿ ಹೊರಲೋಕವನ್ನ ಪರಿಚಯಿಸಿ ಎಚ್ಚರಿಕೆ ಕೊಡುವಳು. ಮಗು ತಾಯಿ ಹೇಳಿದ ಮಾತನ್ನ ಚಾಚು ತಪ್ಪದೆ ಪಾಲಿಸುವುದು ಮಗುವಿಗೆ ತನ್ನವರೆಂಬ ನಂಬಿಕೆ ಉಂಟಾದಾಗ, ಮತ್ತು ತಾಯಿ ಹೇಳುವುದೇ ಒಂದು ರೀತಿ ಮಕ್ಕಳಿಗೆ ವೇದವಾಕ್ಯವಿದ್ದಂತ ಹಾಗೆ. ರಸ್ತೆಯಲ್ಲಿ ಸಾಗುವಂತಹ ಹಲವಾರು ಬಸ್ಸು, ಟ್ರೈನು, ಕಾರುಗಳ ಚಕ್ರ ಉರುಳನ್ನ ನೋಡ್ಕೊಂತ ಮಗುವನ್ನ ರಸ್ತೆ ಅಂಚಿನಲ್ಲಿ ಯಾವುದೇ ತೊಂದರೆ ಆಗದಂತೆ ಕೈ ಹಿಡಿದು ನಡೆಸುವಳು. ಅದೇ ರೀತಿ 1 ಇಂಚು ನಗರ ಪ್ರದೇಶಗಳಲ್ಲಿ ತುಂಬಾ ವಿಶಾಲವಾದಂತಹ ಮನೆಗಳು ಇರಬಹುದು. ಆದರೆ ಅದರಲ್ಲಿ ವಾಸಿಸಬೇಕಾದರೆ ಇರುವಂತ ವೆಚ್ಚವನ್ನ ಮಗು ತಂದೆ ತಾಯಿ ಕೈಲಿ ಆಗೋದಿಲ್ಲ. ಇರುವಷ್ಟೇ ಅಂಗಳದಲ್ಲಿ ಆ ಮಗುವಿಗೆ ತನ್ನ ಕೋಣೆ ಒಳಗೆ ಕೂರಿಸ್ಕೊಂಡು ಹೊರಲೋಕದ ಬಗ್ಗೆ ತಾಯಿ ಪರಿಚಯನ ಮಾಡ್ತಾ ಎಚ್ಚರಿಕೆಯನ್ನ ಕೊಡ್ತಾಳೆ. ತಂದೆ ಬೆಳಗಿನಿಂದ ಸಂಜೆ ತನಕ ಕಣ್ಮರೆಯಾಗಿ, ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ಇಲ್ಲಿ ಮಗುವಿಗೆ ತಂದೆ
ತಾಯಿಯರ ಕರುಳಬಳ್ಳಿಯ ಪ್ರೀತಿ ಮಮತೆ ಆರೈಕೆಗಳಲ್ಲೂ ಸಹ ಕೃತಕವಾಗಿ ಸಿಗುವಂತವೆ. ಕರುಳಬಳ್ಳಿಯ ಸಂಬಂಧಗಳು ಸಹ ಕಡಿಮೆಯಾಗಿ ಮಕ್ಕಳು ತಮ್ಮ ಬಾಲ್ಯದಿಂದಲೂ ಸಹ ಯಾಂತ್ರಿಕ ಬದುಕಿಗೆ ಸಿಕ್ಕಿ ನರಳುತ್ತಿರ್ತವೆ. ಮಗುವಿಗೆ ತಂದೆ ತಾಯಿಯರ ತಮ್ಮ ಕರ್ತವ್ಯ ಜವಾಬ್ದಾರಿಯನ್ನ ನಿರ್ವಹಿಸುತ್ತಾ ಯಂತ್ರಗಳ ರೀತಿಯಲ್ಲಿ ನಿರ್ವಹಿಸುತ್ತಾರೆ. ಮಕ್ಕಳೊಂದಿಗೆ ವಾತ್ಸಲ್ಯವಾಗಿ ಒಡನಾಟ ಚಿತ್ರವೇ ಇಲ್ಲಿಲ್ಲ, ಇರೋದು ಇಲ್ಲ. ತಾಯಿ ಇರುವ ಒಂದಿಂಚು ಕೋಣೆಯಲ್ಲಿ ಹೊರಲೋಕದ ಬಗ್ಗೆ ಪರಿಚಯವನ್ನ ಮಾಡ್ತಾಳೆ, ಎಚ್ಚರಿಕೆ ನೀಡ್ತಾಳೆ. ಸಾವಿರ ಗಾಲಿಗಳ ಹೊರಳುವಂತ ರಸ್ತೆ ಎಂಚಿನ ಕೈ ಹಿಡಿದು ನಡೆಸುವ ಕೆಲಸವನ್ನು ಮಾಡ್ತಾಳೆ. ಹಾಗೆ ಇನ್ನು ತಂದೆ ವಿಚಾರಕ್ಕೆ ಬಂದ್ರೆ ಯಾವ ರೀತಿ ಅವನ ಕ್ರಿಯಾ ಚಟುವಟಿಕೆಗಳು, ಮಗುವಿನ ಜೊತೆ ಅವನ ಕ್ರಿಯಾ ಚಟುವಟಿಕೆಗಳು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಂತ ಹೋದ್ರೆ, ಅವನ ಕೆಲಸವೇ ಬರೀ ಒಂದು ಕಂಪನಿಯಲ್ಲಿ ತನ್ನ ಕೆಲಸವನ್ನು ಮುಗಿಸಿ ಹಣವನ್ನು ಸಂಪಾದನೆ ಮಾಡಿ ಮಗುವಿಗೆ ಒಂದು ಕಡೆ ಪಾಲನೆಗೋಸ್ಕರ ದುಡಿಯುವಂತ ಪ್ರಾಣಿ. ಆದರೆ ಮಗುವಿನ ಜೊತೆ ತನ್ನ ಸಮಯವನ್ನ, ಸಂತೋಷಪೂರ್ವಕವಾದ ಕ್ಷಣವನ್ನ ಮಗುವಿನ ಜೊತೆ ಅವನು ಕಳೆಯುವುದಿಲ್ಲ. ವಿದ್ಯೆ, ಶಾಲೆ, ಕಾಲೇಜುಗಳು ಕಲಿಸಿದ್ದು ದಾರೆ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲಾನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು, ನೀನಾಗಿ ಕಲಿತದ್ದು ಬಲು ಕಡಿಮೆ. ಬಸ್ ಸ್ಟ್ಯಾಂಡಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಯಿಸುವುದೊಂದನ್ನು ಹೊರೆತು. ಮುಂಬೈ ನಗರದಲ್ಲಿ ಹುಟ್ಟಿದ ಮಗುವು ಕಲಿತಿದ್ದಾದ ಏನೇನು ಗೊತ್ತಾ? ಈ ಪ್ರಶ್ನೆಗೆ ಕವಿ ಈ ಭಾಗದಲ್ಲಿ ಉತ್ತಮ ರೀತಿಯಾದಂತಹ ಉತ್ತರವನ್ನ ಮಾಡಿದ್ದಾರೆ. ತಂದೆ ತಾಯಿ, ಗುರು ಹಿರಿಯರು ಹಾಗೂ ನೈತಿಕ ಮೌಲ್ಯಗಳನ್ನು, ಉತ್ತಮ ಸಂಸ್ಕಾರವನ್ನು ಕಲಿಸುವ ಅವಕಾಶವೇ ಇಲ್ಲಿಲ್ಲ. ಪ್ರಕೃತಿಯೊಂದಿಗಿನ ಒಡನಾಟವಂತೂ ದೂರದ ಮಾತಾಗಿದೆ. ಶಾಲಾ ಕಾಲೇಜುಗಳಲ್ಲಿ ತಲೆಗೆ ತುರುಕಿದ ಯಾಂತ್ರಿಕ ಪಾಠಗಳು, ದಾರಿ ಬದಿಯಲ್ಲಿ ಗೋಡೆಗೆ ಅಂಟಿಸಿದಂತ ಪೋಸ್ಟರ್ಗಳಲ್ಲಿ ಕಾಣಬರುವುದೇನೋ, ರೇಡಿಯೋದಲ್ಲಿ ಬರುವಂತ ಜಾಹೀರಾತುಗಳು. ಕಲಿತ ಮಗು ಬೆಳೆಯಬೇಕು, ಬೆಳೀತಾನೆ ಇರುತ್ತದೆ. ಮಗು ತಾನಾಗಿ ಕಲಿತಿರುವುದು ಏನೂ ಇಲ್ಲ, ಅದು ಶೂನ್ಯವಾಗಿದೆ. ತಾನಾಗಿ ಕಲಿತಿರುವುದು ಅಂದ್ರೆ ಒಂದೇ, ಅದು ಬಸ್ ಸ್ಟ್ಯಾಂಡಿನಲ್ಲಿ ನಿಂತಿರುವಂತಹ ಹುಡುಗಿಯರನ್ನ ನೋಡುವುದು. ಇದು ಮಾತ್ರ ಯಾರು ಕಲಿಸದೆ ಮಗುವು ಕಲಿತುಕೊಂಡು ಬಿಡುತ್ತೆಂದು ಕವಿ ಪರಿಪೂರ್ಣವಾಗಿ ಹೇಳಿದ್ದಾರೆ. ಮಗು ನಗರ ಪ್ರದೇಶದ ಸನ್ನಿವೇಶಗಳನ್ನ ಮತ್ತು ಕಾಣದೇ ಇರುವಂತಹ ಎಮ್ಮೆ ಹಾಲನ್ನ ಕುಡಿದು, ಹಾರ್ಲಿಕ್ಸ್ ಕುಡಿದು ಬೆಳೆದು, ನಂತರ ತನ್ನ ಶಾಲೆಯಲ್ಲಿ ತಾಯಿಯ ಸೂಚನೆಗಳನ್ನ ಪಾಲಿಸ್ತಾ ಶಾಲಾ ಕಾಲೇಜಲ್ಲಿ ಕಲಿತು ಮುಂದಿನ ಜೀವನವನ್ನು ಯಾವ ರೀತಿ ನಡೆಸುತ್ತೆ ಎಂಬುದನ್ನ ಈ ಪದ್ಯ ಭಾಗ ತಿಳಿಸ್ತಾ ಹೋಗ್ತದೆ. ಜೀವನ ಈ ಲಕ್ಷ ದಾರಿಗಳ ಚದುರಂಗ ದಾಟದಲ್ಲಿ 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು, ಹೇಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನು ಬಸ್ಸನ್ನು ಹಿಡಿಯುವುದು, ಸಾಯಂಕಾಲ ಹೊತ್ತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮಣ ಆಯಾಸವನ್ನ ಹೊತ್ತು 11 ಗಂಟೆ ಹೊಡೆದಾಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು, ತಣ್ಣಗೆ ಕೊರೆವ ಕೂಳುಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮತ್ತೆ 1000 ಗಾಳಿಯುಜುವ ಕನಸು, ಬಂಡಿಯ ಕೆಳಗೆ ಆಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವುದು. ಮಗು ಬೆಳೆದು ದೊಡ್ಡವನಾಗಿ ತನ್ನ ಜೀವನವನ್ನು ಸಾಗಿಸಬೇಕಾದ್ರೆ ನಗರ ಪ್ರದೇಶವಂತಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಜನಸಂಖ್ಯೆ ಹೆಚ್ಚಿರುತ್ತೆ ಮತ್ತು ತಿರುಗುವಂತ ವಾಹನಗಳ ಸಂಖ್ಯೆ ಹೆಚ್ಚಿರುತ್ತೆ. ಇವನ್ನೆಲ್ಲ ಸಹ ನೋಡ್ಕೊಂತ ಯಾರ್ದೋ ಕೈಗೊಂಬೆಯಾಗಿ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ತನ್ನ ಜೀವನವನ್ನು ಸಾಗಿಸ್ಕೊಳ್ತಾ ಬೆಳಗ್ಗೆ ಹೇಳೋದು, ಬಟ್ಟೆಯಲ್ಲಿ ತನ್ನ ಮೈ ಮೇಲೆ ಹಾಕೊಂಡು ಯಾವುದೋ ಒಂದು ಬಸ್ಸನ್ನು ರೈಲನ್ನು ಹಿಡಿದು ಅಲ್ಲಿಗೆ ತಲುಪುವುದು. ನಂತರ ಸಾಯಂಕಾಲ ಸುಸ್ತಾಗಿ ಆಯಾಸ ಉಂಟಾದ್ರೂ ಸಹ ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮಣ ಆಯಾಸ ಹೊತ್ತು 11 ಗಂಟೆ ಹೊಡೆದಾಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ ಮಂಕಾದ ಮಡದಿಯನ್ನ ಎಚ್ಚರಿಸುವುದು, ತಣ್ಣಗೆ ಕೊರೆಯುವಂತ ಅನ್ನವನ್ನ ಊಟವನ್ನ ತಿಂದು ಬಾಡಿಗೆ ಮನೆಯ ನೆರಳಿನಲ್ಲಿ ವಾಸವನ್ನ ಮಾಡುವುದು, ಮತ್ತೆ 1000 ಗಾಳಿ ಯೂಜುವ ಕನಸು ಬಂಡಿಯ ಕೆಳಗೆ ನೀಗಿಸುತ್ತಾ ಮತ್ತೆ ಮರುಕಳಿಸುತ್ತಾ ತನ್ನ ಹಾಸಿಗೆ ಮೇಲೆ ಆಯಾಸವನ್ನೆಲ್ಲ ಇಟ್ಟುಕೊಂಡು ಮಲಗುವುದು. ಇದು ಈಗಿನ ನಗರ ಪ್ರದೇಶದಲ್ಲಿ ಎಲ್ಲಾ ವಾಸಿಸುವಂತ ವ್ಯಕ್ತಿಗಳಾಗಲಿ, ಜನಿಸಿ ವಾಸಿಸುವ ಮಕ್ಕಳಾಗಲಿ ಮತ್ತು ವಾಸಿಸುತ್ತಿರುವ ವ್ಯಕ್ತಿಗಳಾಗಲಿ ಮತ್ತು ಹಳ್ಳಿ ಪ್ರದೇಶವನ್ನ ಬಿಟ್ಟು ನಗರ ಪ್ರದೇಶಕ್ಕೆ ವಲಸೆ ಹೋಗಿರುವ ವ್ಯಕ್ತಿಗಳಾಗಲಿ ಅನುಭವಿಸುತ್ತಿರುವ ಸಂಕಷ್ಟಗಳನ್ನ ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಯಾಕಂದ್ರೆ ಎಲ್ಲಿ ತಮ್ಮ ಜೀವನದ ಕೊಂಚ ಪರ್ಯಾಯಗಳು ವಿಪರೀತವಾಗಿ ಗೋಚರಿಸಿ ಕ್ಷೇಮಕ್ಕೆ ಆಲಸ್ಯಕ್ಕೆ ಒಳಗಾಗ್ತೇನೆ ಎಂಬುದನ್ನು ಮನಗಂಡು ತಮ್ಮ ಜೀವನ ಉತ್ತಮವಾಗಿದೆ, ನಾವು ಸುಖಕರವಾಗಿದ್ದೇವೆ ಎಂಬುದನ್ನ ತೋರಿಕೆ ಪೂರ್ವಕವಾಗಿ ಬದುಕುತ್ತಿರುವ ವ್ಯಕ್ತಿಗಳು ಇದ್ದಾರೆ. ಹಾಗೆ ಈ ಬದುಕು ಬದುಕಲ್ಲ, ನಮ್ಮ ಸ್ವಂತಿಕೆಯನ್ನ ಕಾಣಬೇಕು ಎಂಬುದು ಕಂಡಿರುವ ಕನಸುಗಳೂ ಇದೆ. ನಗರ ಪ್ರದೇಶವನ್ನ ಸಾಗಿ ಬದುಕಿ ಸುಸ್ತಾಗಿರುವಂತ ವ್ಯಕ್ತಿಗಳು ಸಹ ನಮಗೆ ಈ ನಗರ ಪ್ರದೇಶ ಸಹವಾಸವೇ ಬೇಡ ಎಂಬುದನ್ನ ಮನಗಂಡು ತಮ್ಮ ಊರಿಗೆ ವಲಸೆ ಬರುತ್ತಿರುವ ಮುಗ್ಧ ಮನಸ್ಸುಗಳ ಶಾಂತತೆಯನ್ನ ಕಾಣಲು ಬರುತ್ತಿರುವ ವ್ಯಕ್ತಿಗಳು ಇದ್ದಾರೆ. ಹಾಗೂ
ಈ ಜೀವನ ಸುಖಮಯವಾಗಿದೆ ಎಂಬುದು ಇರುವ ವ್ಯಕ್ತಿಗಳು ಇದ್ದಾರೆ. ಹಾಗೂ ನಗರ ಪ್ರದೇಶಗಳಲ್ಲಿ ಮುಂದುವರಿತಿರುವ ಕರ್ತವ್ಯಗಳನ್ನ ಕ್ರಿಯೆಗಳನ್ನ ಇಲ್ಲಿ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಪರಿಪೂರ್ಣವಾಗಿ ವಾಚನಾ ರೂಪದಲ್ಲಿ ನಮಗೆ ದೃಶ್ಯದ ರೂಪದವಾಗಿ ಚಿತ್ರಿಸಿದ್ದಾರೆ. ಧನ್ಯವಾದಗಳು.